ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಕೆಲವೊಂದು ಆಪ್ಟಿಟ್ಯೂಡ್ ಕ್ವೆಶನ್ಸ್ ಮತ್ತು ಜಿ ಕೆ ಕ್ವೆಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವೆಲ್ಲ ಕ್ವೆಶನ್ಸ್ಗಳು ಮುಂಬರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ ಬೆಟರ್ ಇದನ್ನು ಇಂಗ್ಲೀಷ್ನಲ್ಲಿ ನೋಡಿ. ಫೈಂಡ್ ಅ ಪಾಸಿಟಿವ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 17 ಈಸ್ ಈಕ್ವಲ್ ಟು 60 ಟೈಮ್ಸ್ ದ ರೆಸಿಪ್ರೋಕಲ್ ಆಫ್ ದಿ ನಂಬರ್. ಸೊ ಈಗ ಒಂದು ನಂಬರ್ ಐತೆ, ಅದಕ್ಕೆ 17 ಆ್ಯಡ್ ಮಾಡಿದ್ರೆ 60 ಟೈಮ್ಸ್ ಆಫ್ ನಂಬರ್ ಆಗುತ್ತೆ. ಸೊ ನೀವು ಜಸ್ಟ್ ಇದನ್ನು ಪುಟ್ ಮಾಡಿ ನೋಡಿ, ಓಕೆನಾ. ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಬರುತ್ತೆ. ಇದು 3 ಬರುತ್ತೆ, ಆಪ್ಷನ್ ಎ. ಸೊ ಇದನ್ನು ಇಲ್ಲಿ 3 ಪುಟ್ ಅಪ್ ಮಾಡಿ, ಇದು 3 ಪುಟ್ ಅಪ್ ಮಾಡಿದ್ರೆ 20 = 20 ಬರುತ್ತೆ, ಓಕೆನಾ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್, ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050, ಕ್ಯೂ ಮತ್ತು ಆರ್ನ ಆದಾಯ 6250 ಮತ್ತು ಪಿ ಮತ್ತು ಆರ್ 5200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು? ಆ್ಯಸ್ ಪರ್ ದ ಕೀ ಆನ್ಸರ್ ಇಲ್ಲ, ಕರೆಕ್ಟ್ ಆನ್ಸರು 4000 ಬಂದಿದೆ, ಓಕೆನಾ. ನೋಡಿ ಸಾಲ್ವ್ ಮಾಡಿ, ಸೇಮ್ ಇದೆ ಇದು ಎಲ್ಲ. ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 5050, ಕ್ಯೂ ಪ್ಲಸ್ ಆರ್ ಕೊಟ್ಟಿದ್ದಾರೆ, ಓಕೆನಾ. ಪಿ ಪ್ಲಸ್ ಆರ್ ಕೊಟ್ಟಿದ್ದಾರೆ, ಓಕೆನಾ. ಆಮೇಲೆ ನಿಮ್ಗೇನು ಬರುತ್ತಪ್ಪ, ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಬರುತ್ತೆ, ಈಕ್ವಲ್ ಟು ಸಮಥಿಂಗ್. ಇದರಲ್ಲಿ ಇದನ್ನು ಯೂಸ್ ಮಾಡಿ ಪಿ ಎಷ್ಟಾಗತ್ತಂತ ಫೈಂಡ್ ಔಟ್ ಮಾಡಿ. ನೋಡಿ ಇದನ್ನು ಆನ್ಸರ್ ಚೆಕ್ಔಟ್ ಮಾಡಿ ಕಾಮೆಂಟ್ನಲ್ಲಿ ತಿಳಿಸಿ. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ನೋಡಿರಿ. ಪ್ರೊಬಾಬಿಲಿಟಿ ಒಂದು ಇದು ಬರುತ್ತೆ, ಇದು ಏನಪ್ಪ, ಪರ್ಮಿಟೇಷನ್ ಕಾಂಬಿನೇಷನ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಆನ್ಸರನ್ನು ಹೇಳ್ತೇನೆ ಡೈರೆಕ್ಟ್. ಈಗೆಲ್ಲ ಇದು ಬಿಡಿಸ್ಬೇಕಂದ್ರೆ ಇಲ್ಲಿ ಒಂದು ಸ್ಪೇಸ್ದ ಅಭಾವ ಇದೆ. ಕರೆಕ್ಟ್ ಆನ್ಸರ್ ಇಲ್ಲಿ 756. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10, 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ? ಸಿಂಪಲ್ ಇದೆ ಕ್ವಶನು, ಏನಿಲ್ಲ. ಇದು 2, 4, 6, 8, 10, 12 ಇದೆಯಲ್ಲ. ಸೊ ಇದ್ರದ್ದು ಎಲ್ಸಿಯಮ್ ತೆಗೀರಿ. ಎಲ್ಸಿಯಮ್ ತೆಗೆದು ಆಮೇಲೆ ನೀವು ಈಸಿಯಾಗಿ ಇದನ್ನು ಈ ಒಂದು 30 ನಿಮಿಷಗಳದ್ದೊಂದು ಈ ಟರ್ಮನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಆ ಒಂದು ಎಷ್ಟು ಬಾರಿ ಒಂದು ಬೆಲ್ ಆಗ್ತದೆ ಅಥವಾ ಒಂದು ಅದು ಏನಪ್ಪ ಟೈಮ್ ಎಷ್ಟು ಟೈಮ್ಸ್ ಆಗುತ್ತದಂತ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಎಷ್ಟು ಆನ್ಸರೇ ಹೇಳಿಲ್ಲ. ಆನ್ಸರ್ ಎಷ್ಟಪ್ಪ? 16. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂಥ 10 ಯಂತ್ರಗಳನ್ನು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು? ಸೊ ಫ್ರೆಂಡ್ಸ್, ಇದು ಕೂಡ ಒಂದು ಸ್ವಲ್ಪ ಒಂದು 2 ಮಿನಿಟ್ ಒನ್ ಮ್ಯಾಕ್ಸಿಮಮ್ ಅಂದರೆ 1.5 ಮಿನಿಟ್ ತೊಗೊಳ್ತಾ, ಓಕೆನಾ. ಸೊ ನೀವು ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಓಕೆನಾ. ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ನಿಮಗೆ. 1800 ಬರುತ್ತೆ ಕರೆಕ್ಟ್ ಆನ್ಸರ್. ಎಷ್ಟು ಬಾಟಲಿಗಳನ್ನು ನೀವು ಉತ್ಪಾದಿಸ್ಬೋದು ಅಂತ ಕೇಳಿದ್ದಾರೆ. ಚೌಕದ ಬದಿಯನ್ನು ಅಳೆಯುವಾಗ 2% ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟಪ್ಪ? 4.04%. ಅರ್ಥಶಾಸ್ತ್ರದಲ್ಲಿ GDP ಅಂದರೆ ನೋಡಿ, ಇನ್ ಎಕನಾಮಿಕ್ಸ್ GDP ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಓಕೆನಾ. ನೆಕ್ಸ್ಟ್, ಎಷ್ಟು ಮಹಾರತ್ನ PSUಗಳಿವೆ? ಮಹಾರತ್ನ ನೋಡಿರಿ, ಮಹಾರತ್ನ, ನವರತ್ನ ಅಂತ ಇವು PSU ಅಂದರೆ ಏನಪ್ಪ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಪಬ್ಲಿಕ್
ಸೆಕ್ಟರ್ ಯೂನಿಟ್ಸ್ ಎಷ್ಟಿದ್ದಾವೆ? 13. ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಸೈಬರ್ ಅಪರಾಧ 1930. ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿ ಇಂದ ಎಗೆ ಕಳುಹಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೊ ಇದು ಲಾಜಿಕ್ ಫ್ರೆಂಡ್ಸ್, ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಕ್ವಶನ್ ಇದೆ. ಇಲ್ಲಿ ನೋಡಿ, ನೀವು ಇಲ್ಲಿ ಆಪ್ಷನ್ ಜೊತೆ ಆಟ ಆಡ್ಬೋದು ಇಲ್ಲಿ, ಓಕೆನಾ? ಯಾಕಂದರೆ ಈಗ ನೋಡಿ 20 ಮಾಡಿದರೆ ಬರೋಲ್ಲ, 100 ಬರೋಲ್ಲ, 200 ಬರೋಲ್ಲ. ಈಗ ಇದು 80 ಯೂಸ್ ಮಾಡಿ ಹೇಳ್ತೀನಿ. ಈಗ ಏನು ಮಾಡ್ತೀರಿ? ಎ ಇದೆ, ಇಲ್ಲಿ ಬಿ ಇದೆ, ಎ ಅಲ್ಲಿ 80 ಇದ್ದಾವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಂದಿದ್ದಾರೆ? 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳಿಸಿದ್ದಾರೆ. ಎ ಇಂದ ಬಿಗೆ ನೋಡಿರಿ, ಈಗ ಇಲ್ಲಿದು ಎ ಇಂದ ಬಿ ಕಳಿಸಿರಂದ್ರೆ 10 ವಿದ್ಯಾರ್ಥಿಗಳನ್ನ ಇಲ್ಲಿ -10 ಮಾಡಿ. ಇಲ್ಲಿ ಏನಾಗ್ತದೆ? ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರ್ತದೆ ಅಂತ ಹೇಳ್ತಾರೆ. ಇಲ್ಲಿ 60 ಅದಾವಂತ ಅರ್ಥ, ಯಾಕೆ? ಓಕೆನಾ? ಸೊ ಇಲ್ಲಿ 10 ಮಾಡಿದ್ರೆ ಏನಾಗುತ್ತೆ? 70 ಆಗುತ್ತೆ, ಓಕೆನಾ? ಯಾಕೆಂದರೆ ಈ ಕಡೆದು 10 ಬರಲಾತೈತೆ ಅಂದರೆ ಇಲ್ಲಿ 10 ಮೈನಸ್ ಆಗುತ್ತೆ, ಇಲ್ಲಿ 10 ಪ್ಲಸ್ ಆಗುತ್ತೆ, 70 ಆಗುತ್ತೆ. 20 ವಿದ್ಯಾರ್ಥಿಗಳನ್ನು ಬಿ ಇಂದ ನೋಡಿರಿ, ಇಲ್ಲಿದಿಂದ ಇಷ್ಟು ಕಳಿಸ್ಯಾರ ಅಂದ್ರೆ ಏನಾಗುತ್ತೆ? ಬಿನಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ, ಓಕೆನಾ? ಈಗ ನೋಡಿ ಎಷ್ಟು? 20 ವಿದ್ಯಾರ್ಥಿಗಳು ಬಿ ಇಂದ 20 ಅಂದರೆ ಎಷ್ಟಾಯಿತು? 40. ಫ್ರೆಂಡ್ಸ್, ನನಗೊಂದು ಡೌಟ್ ಬರ್ತಾಯಿದೆ. ಇಲ್ಲಿ 10 ಮಾಡಿದ್ರೆ 70 ಆಗುತ್ತೆ, ಓಕೆ, ಇದು ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಇಲ್ಲಿ 20 ವಿದ್ಯಾರ್ಥಿಗಳನ್ನು ಬಿ ಇಂದ ಎಗೆ ಕಳಿಸಿದರೆ, ಈಗ ನೋಡಿರಿ, ಇಲ್ಲಿದು 20 ಮಂದಿ ತೊಗೊಂಡ್ರೆ ಏನಾಗುತ್ತಪ್ಪ? 60 - 20 ಮಾಡಿ ಎಷ್ಟು? 40 ಉಳಿತು, ಓಕೆನಾ? ಇದು ನೋಡಿ ಬಿ, ಇದು ಎ. ನೆಕ್ಸ್ಟ್ ಇದರಲ್ಲಿ 20 ಪ್ಲಸ್ ಆಗುತ್ತೆ, ಎಷ್ಟು? 100. ಬಟ್ ಇದು 100 40 2 ಟೈಮ್ಸ್ ಆಗಲ್ಲ, ಡಬಲ್ ಆಗಲ್ಲ, ಓಕೆನಾ? ಸೊ ಇಲ್ಲಿ 40 ಅಂದರೆ 80 ಬರಬೇಕು. ಐ ಥಿಂಕ್ ಸಮಥಿಂಗ್ ಏನಾದರೂ ಕ್ವಶನಲ್ಲಿ ಮಿಸ್ ಇದೆ ಅಂತ ಅನಿಸುತ್ತೆ. ಸೊ ಬೆಟರ್ ಇದು ಬೆಟರ್ ನೀವೇನು ಮಾಡಬೇಕು? ಒಂದು ಸ್ವಲ್ಪ ಕ್ವಶನನ್ನು ನೋಡಿ ಚೆನ್ನಾಗಿ ಓದಿ. ಯಾರಿಗಾದರೂ ಒಂದು ಐಡಿಯಾ ಸಿಕ್ಕರೆ ಸೊ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ಈ ಒಂದು ಫಸ್ಟ್ ಸ್ಟೇಟ್ಮೆಂಟು ಸ್ಯಾಟಿಸ್ಫೈ ಆಗ್ತಾಯಿದೆ, ಬಟ್ ಇದು ಸ್ಯಾಟಿಸ್ಫೈ ಆಗ್ತಾಯಿಲ್ಲ, ಓಕೆನಾ? ಬಟ್ ಆನ್ಸರ್ ಮಾತ್ರ 80 ಅಂತ ಕೊಟ್ಟಿದ್ದಾರೆ. ನೋಡಿ, ಟ್ರೈ ಮಾಡಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ, ಈ ಕ್ವಶನ್ ಸ್ಕಿಪ್ ಮಾಡ್ತೀನಿ. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಅನಿಹಿಲೇಷನ್ ಆಫ್ ಕಾಸ್ಟ್ ಯಾರು ಬರ್ತಾರಪ್ಪ? ಅನಿಹಿಲೇಷನ್ ಆಫ್ ಕಾಸ್ಟ್ ಡಾಕ್ಟರ್ B.R. ಅಂಬೇಡ್ಕರ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಇಟ್ ರೆಗ್ಯುಲೇಟ್ಸ್ ದ ಇನ್ಶೂರೆನ್ಸ್ ಸೆಕ್ಟರ್. IRDAI, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, IRDAI. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷಪ್ಪ? 2005. ರೈಟ್ ಟು ಇನ್ಫಾರ್ಮೇಷನ್, RTS, ರೈಟ್ ಟು ಇನ್ಫಾರ್ಮೇಷನ್. DSLR ಕ್ಯಾಮ್ರಾದಲ್ಲಿ DSLR ಅಂದರೆ ಏನು? ಎಸ್, ಇಂಪಾರ್ಟೆಂಟ್. DSLR ಎಲ್ಲರೂ DSLR ಅಂತೀರ, ಆದರೆ DSLR ಅಂದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ
ಸೂಚಿಸಲಾದ ರೆನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ. ರೆನ್ನೆ ಟೆಸ್ಟ್ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಹಿಯರಿಂಗ್, ಶ್ರವಣ ದೋಷಕ್ಕೆ. ಓಕೆನಾ? ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥಿಯಾಗಿ ಆಯ್ಕೆ ಮಾಡಿಲ್ಲ. ನೋಡ್ರಿ, ಭಾರತ ಮಾಡೈತಿ, ಪಾಕಿಸ್ತಾನ ಮಾಡೈತಿ, ಬಾಂಗ್ಲಾದೇಶ್ ಮಾಡೈತಿ. ಓಕೆನಾ? ಬಟ್ ಯುನೈಟೆಡ್ ಸ್ಟೇಟ್ಸ್ ಮಾಡಿಲ್ಲ. ಬಟ್ ಈಗ ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಬಟ್ ಮುಖ್ಯಸ್ಥೆ, ಹೆಡ್ ಆಫ್ ದಿ ಗೌರ್ಮೆಂಟ್, ಹೆಡ್ ಇನ್ನೂ ಯಾರೂ ಆಗಿಲ್ಲ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಮ್ಯಾಥ್ಯೂ ಎಬ್ಡೆನ್. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಸ್ವಾತಂತ್ರ್ಯದ ಹಕ್ಕು ಇದೆ, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇವುಗಳಲ್ಲಿ ಎಲ್ಲವೂ. ಪ್ರಸ್ತುತ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ, ಇವುಗಳಲ್ಲಿ ಎಲ್ಲವೂ. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ? JN1 ವೇರಿಯಂಟ್ ನೀವು ಕೇಳಿರ್ಬೋದು. ಸೊ ಅದು JN1 ವೇರಿಯಂಟ್ ಅಂದರೆ ಏನಾಗುತ್ತಪ್ಪ? ಇಲ್ಲಿ ಆಪ್ಷನ್ನಲ್ಲಿ ಏನೂ ಇಲ್ಲ. ಆಪ್ಷನ್ನಲ್ಲೇ ಇದು ಆಗಲ್ಲ, ನನ್ ಆಫ್ ದೀಸ್, ಇವುಗಳಲ್ಲಿ ಯಾವುದೂ ಅಲ್ಲ. ಬಟ್ ಐ ವಾಂಟ್ ದ ಆನ್ಸರ್. JN1 ಅಂತ ನೋಡಿ, ಗೂಗಲ್ ಮಾಡಿ. JN1 ವೇರಿಯಂಟ್ ಅಂದರೆ ಏನಂತ ಕಾಮೆಂಟ್ನಲ್ಲಿ ತಿಳಿಸಿ. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ? ನೋಡಿ ಫ್ರೆಂಡ್ಸ್, ಸಿಂಪಲ್ ಇದೆ ಅದು. ಒಂದೇ ಸ್ಟೆಪ್. 3:11 ಯಾರಿದ್ದಾರಪ್ಪ? ಪೊಲೀಸ್. ನಾಗರಿಕರು ಅಂದರೆ ಯಾರು? ಪೀಪಲ್ಸ್ ಅಂತ ಬೇಡ, ಏನಂತ ಹೇಳೀನಿ, ಸಿಟಿಜನ್ಶಿಪ್ಸ್. ಓಕೆ, ಸಿ. ಸೊ ಈಗೇನೆಂದರೆ 66 ಪೊಲೀಸರು, ಇದು 66 ಅಂದರೆ 3 = 66 ಅಂದಂಗೆ ಆಯಿತು. ಓಕೆನಾ? 3 = 66. ಓಕೆನಾ? ಅಷ್ಟು. ಓಕೆನಾ? ನೆಕ್ಸ್ಟ್ C = L1. ಈಗ ನಮಗೆ ಎಷ್ಟು ನಾಗರಿಕರು ಬೇಕಾಗಿದ್ದಾರೆ. ಸೊ ಈಗ ಏನು ಮಾಡೋದು? ಈಗ ಇದಕ್ಕೆ ಕತ್ತರಿ ಗುಣಾಕಾರ ಮಾಡೋದ್ರಂದ್ರೆ 11 3 ಓಕೆನಾ? 3 ಆಯಿತು. ಸಾರಿ ಫ್ರೆಂಡ್ಸ್, ಇದು L1 ಎಲ್ಲಿ ಬರಲ್ಲ ನೋಡಿ. ಏನೇನು ಮಾಡ್ತೀನಿ, ಪೊಲೀಸು, ಸಿಟಿಜನ್ಶಿಪ್ 3:11. ಓಕೆನಾ? 3 ಅಂದರೆ ಎಷ್ಟು? 66 ಪೊಲೀಸ್ ಅದಾರೆ. 3 = 66. ಬಟ್ ಏನು ನಾಗರಿಕರು ಎಷ್ಟು? ಸಿಟಿಜನ್ಸ್ ಎಷ್ಟು? ಸಿಟಿಜನ್ಸ್ ಎಷ್ಟಿದ್ದಾರೆ ಇಲ್ಲಿ? L1. ಬಟ್ ರಿಯಲಾಗಿ ಎಷ್ಟಿದ್ದಾರೆ ಗೊತ್ತಿಲ್ಲ, C ಅಂತ ತಿಳ್ಕೊಳ್ಳಿ. ಸೊ ಈಗೇನು ಮಾಡೋದು? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಇದನ್ನು ಮಾಡಿದಾಗ 3 1 3 2 2. ಓಕೆನಾ? ಇದನ್ನು L1 × 22 ಮಾಡಿದಾಗ 11 2 22, 242. ಕರೆಕ್ಟ್ ಆನ್ಸರ್ 242. ಆಪ್ಷನ್ ಬಿ ಕರೆಕ್ಟ್. ಓಕೆನಾ? ಸ್ವಲ್ಪ ಒಂದು ಮಿಸ್ಟೇಕ್ ಆಯ್ತು ಅಂದರೆ ಎಲ್ಲ ತಪ್ಪಿ ಹೋಗ್ತೈತಿ. ಓಕೆನಾ? ಸೊ ಅದಕ್ಕೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾಡಬೇಕಾಗುತ್ತೆ. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸಿಂಪಲ್ ಅದ ಫ್ರೆಂಡ್ಸ್. ಇದು ಕೂಡ ನೀವು ಈಜಿಯಾಗಿ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು.
ಆನ್ಸರ್ ಹೇಳ್ತೀನಿ, 70 ಮಿನಿಟ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್, ಭಾರತದ ಉಪರಾಷ್ಟ್ರಪತಿ ಯಾರು? ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಾರ್. ಇದು ತಪ್ಪಿದೆ, ಧನ್ಖಡ್ ಅಲ್ಲ, ಧನ್ಖಾರ್. ಓಕೆನಾ, ಜಗದೀಪ್ ಧನ್ಖಾರ್. ಈ ಒಂದು ಸೆಷನ್ನಿನ ಲಾಸ್ಟ್ ಕ್ವಶನ್ ನೋಡಿ. ಸರಿ ಉತ್ತರ ಆರಿಸಿ. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನೋಡಿರಿ, ಇದು ತಿಳ್ಕೊಳ್ಳಿ. ಈಗ ಕಲಬುರಗಿ ಐತಿಲ್ಲ, ಈ ಕಡೆ ಹಿಂಗೆ ಸ್ಟೇಟ್ ಹೋಗ್ತಾನೆ 15 ಕಿಲೋಮೀಟ್ರ್ ಹೈದರಾಬಾದ್ ಕಡೆ. ಓಕೆನಾ. ಬಟ್ ಏನು ಮಾಡ್ತಾನೆ ನೆಕ್ಸ್ಟ್, ನಂತರ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟ್ರ್ ಓಡ್ತಾನೆ. ಎಡಕ್ಕೆ ಈ ಕಡೆ ತಿರುಗ್ತಾನೆ 10. ನೆಕ್ಸ್ಟ್ ನಂತರ ಅವನು ಬಲಕ್ಕೆ ತಿರುಗ್ತಾನೆ, ಮತ್ತು ಬಲ ಅಂದರೆ ಈ ಕಡೆ ಆಗುತ್ತೆ 5 ಕಿಲೋಮೀಟರ್. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ನೀವು ನಾರ್ಮಲಾಗಿ ಸ್ಟಾರ್ಟಿಂಗಾಗಿ ಇದನ್ನು ಈ ಥರ ಒಂದು ಸ್ಟಾರ್ಟಿಂಗ್ ಇಷ್ಟು ಅಂತ ನೀವು ಕನ್ಸಿಡರ್ ಮಾಡಿದ್ರಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆನ್ಸರ ಇಷ್ಟು ಬರುತ್ತೆ, ಇಷ್ಟು ಪೂರ್ವ. ಓಕೆನಾ. ಪೂರ್ವ ಈಸ್ ಕರೆಕ್ಟ್ ಆನ್ಸರ. ಯಾಕೆಂದರೆ ಕೆಲವೊಂದು ಮ್ಯಾಪ್ ಪ್ರಕಾರ ಹೋದ್ರೂ ನೀವು ಕರ್ನಾಟಕ ಎಲ್ಲೈತಿ, ಇಲ್ಲಿ ತೆಲಂಗಾಣ ಐತಿ, ಇದು ಇಷ್ಟು ಆಂಧ್ರ ಐತಿ. ಓಕೆನಾ. ಇಲ್ಲಿ ಗುಲ್ಬರ್ಗ ಐತಿ ಇಲ್ಲಿ ಟಾಪ್. ಓಕೆನಾ. ಹೈದರಾಬಾದ್ ಇಲ್ಲಿ ಐತಿ. ಸೊ ಒಂದು ಆಲ್ಮೋಸ್ಟ್ ಆಲ್ ನಿಯರ್ಲಿ ಇಷ್ಟ ಆಗ್ತೈತಿ. ಓಕೆನಾ. ಸೊ ಅದಕ್ಕೆ ಈ ಕಲಬುರಗಿಯಿಂದ ಇಷ್ಟು. ಈಗ ಫಾರ್ ಎಕ್ಸಾಂಪಲ್ ಆಗಿ ನೋಡಿ, ಈಗ ಇಲ್ಲಿ ವಿಜಯಪುರ ಇಲ್ಲಿ ಐತಿ, ಬಿಜಾಪುರದಿಂದ ಬೆಂಗಳೂರಿಗೆ ಬರ್ಲಾತಾನಂದ್ರೆ ಏನ, ನಾರ್ತ್ದಿಂದ ಸೌತ್ಗೆ ಬರ್ಲಾತಾನಂತ ಅರ್ಥ. ಓಕೆನಾ. ಒಂದು ಆ ಥರ ಒಂದು ಲಾಜಿಕ್ನು ಯೂಸ್ ಮಾಡ್ಬೋದು ನಾವಿಲ್ಲಿ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಪೂರ್ವ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಕ್ವಶನ್ಸ್ಗಳಾಗಿದ್ದು. ಮುಂದಿನ ಒಂದು ಸೆಷನಲ್ಲಿ ಉಳಿದ 25 ಕ್ವಶನ್ಸ್ಗಳನ್ನು ಟ್ರೈ ಮಾಡ್ತೀನಿ. ನಿಮಗೆ ಒಂದು ಲೈವ್ ಸೆಷನ್ಸ್ ಯಾರ್ಯಾರಿಗೆ ಬೇಕು ದಯವಿಟ್ಟು ತಿಳಿಸಿ. ಆ ಒಂದು ಕೆಲವೊಂದು ಕ್ಯಾಂಡಿಡೇಟ್ಗಳು ತುಂಬ ಕೇಳ್ತಾ ಇದ್ದಾರೆ, ಲೈವ್ ಒಂದು ಸೆಷನ್ ಬೇಕು ಡೈಲಿ ಅಂತ. ಸೊ ಲೈವ್ ಸೆಷನ್ ಬೇಕಾದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಯಾಕೆಂದರೆ ಕೆಲವೊಂದು ಅಟ್ಲೀಸ್ಟ್ ಒಂದು 40 to 50 ಪೀಪಲ್ಸ್ ಆದರೆ ಒಂದು ಚೆನ್ನಾಗಿರುತ್ತೆ. ಯಾಕೆಂದರೆ ಲೈವ್ ಮಾಡೋದು ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಒಂದು ಡಿಸ್ಕಷನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅದೊಂದು ಏನಪ್ಪ ನಮ್ಮ ಒಂದು ಥಾಟು. ಸೊ ಬೆಟರ್ ನಿಮ್ಮ ಒಳ್ಳೇದು ಕೇಳ್ತೀನಿ. ನಿಮಗೆ ಲೈವ್ ಬೇಕಾ ಅಂದರೆ ನೀವು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಲೈವ್ ಬೇಕಂತ, ಇಲ್ಲ ಡೈರೆಕ್ಟ್ ವಿಡಿಯೋ ಬೇಕಂದ್ರೆ ವಿಡಿಯೋ ಅಂತ ಹೇಳಿ. ಓಕೆನಾ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡೋಣ. ಬಟ್ ಅಟ್ಲೀಸ್ಟ್ ಒಂದು 40 to 50 ಪೀಪಲ್ ಆದರೂ ಬೇಕು ರೀ. ಒಬ್ಬರು ಇಬ್ಬರು ಆದರೆ ಏನಾಗುತ್ತಾ, ನಮ್ಮ ಕ್ಲಾಸ್ ಹೇಳೋಕ್ಕೂ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಓಕೆನಾ. ಸೊ ಅದಕ್ಕೆ ನೀವು ಏನು ಒಬ್ಬರು ಇಬ್ಬರು ಬರೀ ನಿಮ್ಗೆ ಅಷ್ಟೇ ಕ್ವಶನ್ ಕೇಳೋದು ಸರಿ ಅನಿಸಲ್ಲ. ಸೊ ಬೆಟರ್ ಸ್ವಲ್ಪ ತುಂಬ ಜನ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಓಕೆನಾ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.